ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಾರಿ ಫ್ರೆಂಡ್, ಕ್ಲಾಸ್ ಹಾಕೋದು ಲೇಟ್ ಆಯಿತು, ಬೇಜಾರು ಮಾಡ್ಕೋಬೇಡಿ. ಯಾಕೆಂದರೆ ಈಗ ಆರ್ಡರ್ ಇರೋದ್ರಿಂದ ನನ್ನ ಕಷ್ಟನೂ ನೀವೇ ಅರ್ಥ ಮಾಡ್ಕೋಬೇಕು. ಜೀವನಕ್ಕೆ ನಾವು ಏನಾದರೂ ಮಾಡ್ಕೋಬೇಕಲ್ವಾ, ಹಾಗಾಗಿ ಆರ್ಡರ್ ಇರೋದ್ರಿಂದ ಮಾಡ್ಕೋಬೇಕು. ಆ ಸೀಸನ್ ಇಲ್ಲದೆ ಇದ್ದಾಗ ಕಾಯ್ತಾ ಇರ್ತೀವಿ, ಖರ್ಚಿಗೆ ಏನೂ ಇಲ್ಲ, ಆರ್ಡರ್ಸು ಬರಲಿಲ್ಲ ಅಂತ. ಈಗ ಬಂದಾಗ ಡಿಲೇ ಮಾಡಬಾರ್ದು ಅಲ್ವಾ, ಅದಕ್ಕೋಸ್ಕರ ಆರ್ಡ್ರುಗಳಿದ್ವಿ. ಹೇಳಿದ್ದೀನಿ ನಾನು ನಿಮಗೆ. ಬನ್ನಿ ಇವತ್ತು ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಸಾರಿ, ಕ್ಲಾಸ್ ಆಗ್ತಾ ಇದ್ದಿದ್ದಕ್ಕೆ ಅರ್ಥ ಮಾಡ್ಕೋತೀರಿ ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ನನಗೆ ಯಾವಾಗಲೂ ಸಪೋರ್ಟಿವ್ ಆಗಿ ಇರಿ ಅಂತ ಕೇಳ್ಕೊಳ್ತೀನಿ. ಹಾಗೆಯೇ ಫ್ರೆಂಡ್ಸ್, ನಿಜವಾಗ್ಲೂ ನನಗೆ ತುಂಬ ಖುಷಿಯಾಯಿತು. ನೀವೆಲ್ಲ ಕಮೆಂಟ್ಸ್ಗಳನ್ನ ನೋಡಿದಾಗ ನನಗೆ ತುಂಬ ಖುಷಿಯಾಗುತ್ತೆ. ವಿಡಿಯೋನ ಮಾಡಬೇಕು, ಎಷ್ಟು ಇಷ್ಟಪಡ್ತಾ ಇದ್ದಾರೆ. ನಾನು ಡೈಲಿ ವೀಡಿಯೋಸ್ ಹಾಕಬೇಕು ಅಂತ ಅಂದ್ಕೊಳ್ತೀನಿ, ಆದರೆ ಏನೂ ಮಾಡೋಗಿಲ್ಲ. ಮನೇಲಿ ಒಬ್ಬಳೇ ಮಾಡೋದ್ರಿಂದ ಈ ವಿಡಿಯೋ ಕಡೆ ನನಗೆ ಜಾಸ್ತಿ ಗಮನ ಕೊಡೋಕ್ಕಾಗ್ತಾ ಇಲ್ಲ. ಅದಕ್ಕೋಸ್ಕರ ಕೇಳ್ಕೊತಾ ಇದ್ದೀನಿ ಪುನಃ ನಿಮ್ಮನ್ನು ಸಾರಿ ಅಂತ. ನನಗೂ ತುಂಬ ಇಷ್ಟ ಇದೆ, ಆದರೆ ಏನು ಮಾಡೋದು, ಎಲ್ಲ ಕಡೆನೂ ಮ್ಯಾನೇಜ್ ಮಾಡಬೇಕಾಗುತ್ತೆ. ಇವತ್ತೂ ಅಷ್ಟೇ ವರ್ಕ್ಗಳಿದೆ, ಆದ್ರೂ ನಿಮಗೆ ನಿಮ್ಮನ್ನು ಒಂದು ಸಲ ಮಾತಾಡ್ಸಿ ಹೋಗಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನೋಡಿ, ಇವತ್ತು ತಮ್ಮನೇಲಿ ನೋಡಿ ನಿಮಗೆ ಗೊತ್ತಿರಬೇಕು ಅಂದ್ಕೊಳ್ತೀನಿ. ಇನ್ವಿಟೇಷನ್ ಮನೆಗೆ ಯಾರಾದರೂ ಕಾರ್ಡ್ಗಳನ್ನ ಕೊಟ್ಟಿರ್ತಾರೆ ಅಲ್ವಾ, ನೋಡಿ ಈ ರೀತಿ ಡಿಸೈನ್ಸ್ ಇರೋದನ್ನ ನೀವು ಎತ್ತಿಟ್ಕೋಬೇಕು. ನೋಡಿ ಈ ರೀತಿ ಎಲ್ಲ ಡಿಸೈನ್ಸ್ ಇರೋದನ್ನು ನೀವು ಬಿಗಿನರ್ಸ್ಗಳಾಗಿದ್ದರೆ ಅಥವಾ ಕಲ್ತಿರೋರಾದ್ರೂ ಅಷ್ಟೇ ಯೂಸ್ ಆಗುತ್ತೆ. ಯಾವುದಾದ್ರೂ ಡಿಸೈನ್ ಮಾಡ್ತೀವಿ ಅಂದರೆ ನೋಡಿ ಈ ರೀತಿ ಎಲ್ಲ ಇನ್ವಿಟೇಷನ್ ಇದೆ. ಇದರಲ್ಲಿ ಏನು ಮಾಡ್ಬೋದು ಅಂತ ನೀವು ಕೇಳ್ಬೋದು. ನಾನು ಲೇಟ್ ಮಾಡಲ್ಲ, ಯಾಕೆಂದರೆ ನನಗೂ ತುಂಬ ಕೆಲಸ ಇದೆ, ನಿಮಗೂ ತುಂಬ ಕೆಲಸ ಇದೆ. ಸುಮ್ಮನೆ ಏನು ಇವರು ಕುಯ್ತವ್ರೆ ಅಂತ ಅಂದ್ಕೋಬೇಡಿ. ಸ್ವಲ್ಪ ಈ ಐಡಿಯಾಸ್ ಉಪಯೋಗಿಸ್ಕೋಬೋದು, ಯಾಕೆಂದರೆ ನಾನು ಪ್ರಾಕ್ಟೀಸ್ ಮಾಡುವಾಗ ಇದನ್ನೆಲ್ಲ ಮಾಡಿದ್ದೀನಿ. ಅದಕ್ಕೋಸ್ಕರ ನಿಮ್ಗಳಿಗೂ ಹೇಳ್ಕೊಡ್ಬೇಕು ಅನ್ನಿಸ್ತು. ಹಾಗೆ ಮನೇಲಿ ಈಗ ಫಂಕ್ಷನ್ ಎಲ್ಲ ಇರೋದ್ರಿಂದ ಸ್ವಲ್ಪ ಕಾರ್ಡ್ಗಳು ಬಂದಿದ್ವಿ, ನಿಮಗೆ ತೋರಿಸೋಣ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನೋಡಿ, ನಿಮಗೆ ಈ ರೀತಿ ಶೇಪು ಬೇಕು ಅಂದಾಗ ನೋಡಿ ಇದನ್ನು ಯೂಸ್ ಮಾಡ್ಬೋದು. ಮೇಲ್ಗಡೆ ಕಾರ್ಡನ್ನು ಮಾತ್ರ ನೀವು ಈ ರೀತಿ ತೊಗೊಂಡು ಬೇಕಾದ್ರೆ ಇಷ್ಟಕ್ಕೆ ಕಟ್ ಮಾಡಿ ಇಟ್ಕೋಬೋದು, ನಿಮಗೆ ಯೂಸ್ ಆಗುತ್ತೆ. ಏನು ಮಾಡೋದು ಅಂತ ಹೇಳ್ತೀನಿ, ವೆಯ್ಟ್ ನೋಡಿ. ಈ ರೀತಿ ಇದೆ ಅಲ್ವಾ, ಇಲ್ಲಿ ನೋಡಿ ಎಲೆಗೆ ಗ್ರೀನ್ ಎಲ್ಲ ಹಾಕ್ಕೊಂಡು ಇಲ್ಲಿ ಕಾಯಿ ಥರ ಇಲ್ಲೆಲ್ಲ ಡಿಸೈನ್ ಮಾಡಿದಾರಲ್ವ, ಅಲ್ಲಿ ನಾವು ಅಷ್ಟೇ ಇಲ್ಲಿ ಲೀಫ್ಗೆ ಗ್ರೀನನ್ನು ಹಾಕ್ಕೊಂಡು ಇಲ್ಲೂ ಅಷ್ಟೇ ಕಾಯಿಗೆ ಬ್ರೌನು ಯಾವುದಾದ್ರೂ ಥ್ರೆಡ್ಡಲ್ಲಿ ವರ್ಕ್ ಮಾಡಿಕೊಂಡು ಇಲ್ಲಿಗೂ ಅಷ್ಟೇ ಯಾವುದ್ರಲ್ಲಿ ಬೇಕೋ ಅದಕ್ಕೆ ನಾವು ವರ್ಕನ್ನು ಮಾಡ್ಕೋಬೋದು. ಈ ಕಾರ್ಡ್ ಇರುತ್ತೆ ಅಲ್ವಾ, ಈ ಕಾರ್ಡನ್ನು ನೀವು ಹೀಗೆ ನೋಡಿ ಇದನ್ನು ತೆಗ್ದು ಹೀಗೆ ಇಟ್ಕೊಳ್ಳಿ. ಇದನ್ನು ಮಾತ್ರ ತೊಗೊಂಡು ನೋಡಿ ಈ ರೀತಿ ಕ್ಲಾತ್ ಮೇಲೆ ಹೀಗೆ ಇಟ್ಕೊಂಡು ಕಟ್ ಮಾಡ್ಕೊಬಿಡಿ. ಇದು ಈ ಕಡೆ ಎಲ್ಲ ಎಕ್ಸ್ಟ್ರಾ ಏನಿರುತ್ತೆ ಅದನ್ನು ಕಟ್ ಮಾಡಿಕೊಂಡು ಇಷ್ಟನ್ನು ಮಾತ್ರ ನೀವು ಕಟ್ ಮಾಡಿ ಇಟ್ಕೋಬೇಕು. ಆ ರೀತಿ ಇಟ್ಕೊಂಡು ನೋಡಿ ಈ ರೀತಿ ನೀಟಾಗಿ ಕೂರುತ್ತೆ. ಆಗ ಕಟ್ ಮಾಡ್ಕೊಂಡಾಗ ನೀಟಾಗಿ ಕೂರುತ್ತೆ. ನೀವಿಲ್ಲಿ ಮಾರ್ಕನ್ನು ಮಾಡಿಕೊಂಡು ಟ್ರೈ ಮಾಡ್ಬೋದು, ಈ ರೀತಿನೂ ಡಿಸೈನ್ಗಳನ್ನ ಟ್ರೈ ಮಾಡ್ಬೋದು. ಈ ರೀತಿ ನೀವಾಗೇ ಓನಾಗಿ ಏನಾದ್ರೂ ಸ್ಕೆಚ್ ಹಾಕ್ಕೊಂಡು ಮಾಡೋದ್ರಿಂದ ತುಂಬ ಬೇಗ ಕಲಿತೀರಿ ಫ್ರೆಂಡ್ಸ್. ಆದಷ್ಟು ಬೇರೆ ಯಾರೋ ಹೇಳ್ಕೊಡೋದನ್ನೇ ಕಲಿಬೇಕು ಅಂತೇನಿಲ್ಲ. ಈ ರೀತಿ ನಾನು ಅದಕ್ಕೆ ಹೇಳೋದು, ಓನಾಗಿ ನಿಮ್ಗೆ ಯಾವ ಡಿಸೈನ್ ಮಾಡಬೇಕು ಅನಿಸುತ್ತೆ ಅದನ್ನೆಲ್ಲ ಮಾಡಿ ಅಂತ. ನೋಡಿ ಈ ರೀತಿ ಇಟ್ಕೊಂಡು ಮಾಮೂಲಿ ನಾನು ಹೇಳಿದ್ದೀನಲ್ವ ಮಾರ್ಕರ್ ಪೆನ್ಸಿಲು, ಅದರಿಂದ ನೀಟಾಗಿ ಈ ರೀತಿ ಸ್ಕೆಚನ್ನು ಮಾಡಿಕೊಂಡು ಡ್ರಾ ಮಾಡ್ಕೊಳ್ಳಿ. ಕ್ಲಾತ್ ಮೇಲೆ ಒಂದು ಬಟ್ಟೆ ಮೇಲೆ ಡ್ರಾನ ಮಾಡಿಕೊಂಡು ಅಲ್ಲಿ ಹೇಗೆ ಮಾಡಿದ್ದೀರಿ ಅದೇ ರೀತಿ ನೀವು ಇಲ್ಲಿ ಕಲರ್ ಕಾಂಬಿನೇಷನಲ್ಲಿ ಮಾಡೋಕ್ಕೆ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಟ್ರೈನಿಂಗ್ ಆದಾಗಲೂ ಆಗುತ್ತೆ, ಒಂದು ಡಿಸೈನ್ನ ನೀವು ಮಾಡ್ಕೊಂಡಾಗೂ ಆಗುತ್ತೆ. ನೋಡಿ ಈ ರೀತಿ ಎಲ್ಲ ಮ್ಯಾಂಗೋ ಶೇಪ್ ಡಿಸೈನ್ ಎಲ್ಲ ಬರುತ್ತೆ. ಈ ರೀತಿ ಇದನ್ನು ಪೂರ್ತಿ ಕಾರ್ಡನ್ನು ಇಟ್ಕೊಳ್ಳೋಕೆ ಹೋಗ್ಬೇಡಿ, ಇಷ್ಟಕ್ಕೆ ನೀವು ಕಟ್ ಮಾಡಿ ಆ ಡಿಸೈನ್ಸ್ಗಳನ್ನ ಇಟ್ಕೊಳ್ಳಿ, ಯೂಸ್ ಆಗುತ್ತೆ. ಇಲ್ಲೂ ಅಷ್ಟೇ ನೋಡಿ, ಇಲ್ಲಿಂದ ಸ್ವಲ್ಪ ಹೀಗೆ ಮಾರ್ಕ್ನ ಮಾಡಿಕೊಂಡು ಹೀಗೆ ಅದೇ ಶೇಪಿಗೆ ಒಳಗಡೆನ ತೆಗೆದಾಕ್ಬಿಟ್ರೆ ಚೆನ್ನಾಗಿರೋದೊಂದು ಮ್ಯಾಂಗೋ ಶೇಪ್ ಬರುತ್ತೆ. ಇದನ್ನು ಟ್ರೈ ಮಾಡ್ಬೋದು ನೀವು. ಈ ರೀತಿ ಕಟಿಂಗ್ಸ್ ಚೆನ್ನಾಗಿರೋ ಅಂಥದ್ದನ್ನು ನೀವು ಕಟ್ ಮಾಡಿ ಇಟ್ಕೊಳ್ಳಿ, ಅದರಲ್ಲಿ ನೀವು ವರ್ಕನ್ನು ಮಾಡ್ಬೋದು, ತುಂಬ ಚೆನ್ನಾಗಿ ಕಲಿಬೋದು. ನೋಡಿ ಇಲ್ಲಿ ಈ ರೀತಿ ಬರುತ್ತೆ ಶೇಪು. ಎಲ್ಲಿಗಾದ್ರೂ ಈ ರೀತಿ ಶೇಪ್ಗಳನ್ನ ಕೊಡ್ಕೋತೀವಿ ಅಂದರೆ ಇದನ್ನು ಕಟ್ ಮಾಡಿ ಇಟ್ಕೊಳ್ಳಿ, ಅದೇ ಸೈಜಲ್ಲಿ ನಾವು ಡಿಸೈನ್ಸ್ನ ಮಾಡ್ಕೋಬೋದು. ಮತ್ತು ನೋಡಿ ಇಲ್ಲಿ ಮ್ಯಾಂಗೋ ಡಿಸೈನ್ ಇದೆ, ಇಲ್ಲಿ ಪಿಕಾಕ್ಗೆ ಮ್ಯಾಂಗೋ ಡಿಸೈನ್ನ ಕೊಟ್ಟಿದ್ದಾರೆ. ಇದನ್ನು ಅಷ್ಟೇ ಕಟ್ ಮಾಡಿ ಬೇಕಾದ್ರೆ ಸಿಂಗಲ್ನ ಕಟ್ ಮಾಡಿ ಇಟ್ಕೊಂಡ್ರೆ ನೀವು ಒಂದೇ ಸೈಜಲ್ಲಿರುತ್ತೆ. ನೀವು ಹೀಗೆ ಒಂದ್ರ ಮೇಲೆ ಒಂದು ಅದನ್ನೇ ಇಟ್ಕೊಂಡು ಹಿಂಗೆ ಮೇಲೆ ಮಾರ್ಕನ್ನು ಮಾಡ್ಕೊಂಡು ಹೋದರೆ ನೀವು ಬಾರ್ಡರ್ಗಳಿಗೆ ನೆಕ್ಕಿಗೆ ಎಲ್ಲ ಒಂದೇ ಶೇಪಲ್ಲಿ ಮಾಡ್ಕೋಬೋದು. ಈ ರೀತಿ ಇರೋದನ್ನು ನೀವು ನೋಡಿ ಸುಮ್ಮನೆ ಹಾಗೆ ತೋರಿಸ್ತೀನಿ. ಹೀಗೆ ನಿಮ್ಮದು ಒಂದು ಕ್ಲಾತ್ ಮೇಲೆ ಹೀಗೆ ಇಟ್ಕೊಂಡು ನೋಡಿ ಈ ರೀತಿ ಮಾರ್ಕನ್ನು ಮಾಡಿಕೊಂಡ್ರೆ ಈ ರೀತಿ ಬರುತ್ತೆ ಮ್ಯಾಂಗೋ ಶೇಪ್ ಡಿಸೈನಲ್ಲಿ. ಈ ರೀತಿ ಬಂದಾಗ ನೀವು ಇದ್ರ ಮೇಲೆ ವರ್ಕನ್ನು ಮಾಡಿಕೊಂಡ್ರೆ ಟ್ರೈನಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ. ಇದೇ ಶೇಪನ್ನು ಕಟ್ ಮಾಡಿಕೊಂಡು ಮುಂದೆ ನೋಡಿ ಈಗ ಇಲ್ಲಿ ಹಾಕೊಂಡಿದ್ದೀನಿ, ಅದ್ರ ಕೆಳಗಡೆಗೆ ಅದು ನಾವು ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ನೋಡಿ ಈ ರೀತಿ ಇಟ್ಕೊಂಡು ನೋಡಿ ಈ ರೀತಿ ಶೇಪನ್ನು ಹಾಕೊಂಡು ಹೋಗ್ಬೋದು. ಒಂದ್ರ ಮೇಲ್ಗಡೆ ಹೀಗೆ ಒಂದು ಲೈನ್ ಆಗಿ ಮತ್ತೆ ಇಲ್ಲ ಈ ಕಡೆ ತಿರುಗಿಸ್ಕೊಂಡಾಗೆ ನಮಗೆ ಯಾವ ಕಡೆ ಡೈರೆಕ್ಷನ್ ಬೇಕೋ ಆ ಕಡೆಗೆ ಇಟ್ಕೊಂಡು ನೀವು ಈ ರೀತಿ ಮಾರ್ಕನ್ನು ಮಾಡಿಕೊಂಡು ಅಲ್ಲಿ ನೀವು ಮ್ಯಾಂಗೋ ಡಿಸೈನ್ಸನ್ನು ಹಾಕೋಬೋದು. ಈ ರೀತಿ ಎಲ್ಲ ಕ್ರಿಯೇಟ್ ಮಾಡ್ಕೊಳ್ಳಿ. ಇನ್ವಿಟೇಷನ್ ಆಲ್ರೆಡಿ ಎಲ್ಲರ ಮನೆಗೂ ಬರುತ್ತೆ, ಅದಕ್ಕೋಸ್ಕರ ಹೇಳ್ಕೊಡ್ತಾ ಇದ್ದೀನಿ. ಈ ರೀತಿ ಬಂದಿದ್ದನ್ನು ನೀವು ಕಟ್ ಮಾಡಿ ಇಟ್ಕೊಂಡಿರಿ. ಹೀಗೆ ಒಂದೇ ಸೈಜಲ್ಲಿ ಒಂದೇ ಡಿಸೈನಲ್ಲಿ ನೀವು ಈ ರೀತಿ ಸ್ಕೆಚನ್ನು ಹಾಕೊಂಡು ಬೇಕು ಅಂದರೆ ಮಾಡ್ಕೋಬೋದು. ನೋಡಿ ಈ ರೀತಿ ಎಲ್ಲ ಬಂದಿರುತ್ತೆ.
ಈ ಥರ ಕಟ್ ವರ್ಕಲ್ಲಿ ನಿಮಗೆ ಇನ್ವಿಟೇಷನ್ಗಳು ಸಿಕ್ಕಿದ್ರೆ ನೋಡಿ ಈಗ ಇಟ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ಈ ರೀತಿ ನೋಡಿ, ಈ ರೀತಿ ಲೀಫ್ ಅಂದರೆ ನಾನು ಹೇಳಿದ್ನಲ್ವ ಕಲಿಯುವಾಗ ನೀವು ದೊಡ್ಡ ದೊಡ್ಡದಾಗಿ ಆದಷ್ಟು ಟ್ರೈನಿಂಗ್ ಮಾಡಿ ಕಲಿತಾದ್ಮೇಲೆ ಆದಷ್ಟು ಚಿಕ್ಕದಾಗಿ ಮಾಡೋಕ್ಕೆ ಪ್ರಾಕ್ಟೀಸ್ ಮಾಡಿ ಅಂತ, ಅದನ್ನು ಇಲ್ಲಿ ಯೂಸ್ ಮಾಡಿ. ನೋಡಿ ಈ ರೀತಿ ದೊಡ್ಡ ದೊಡ್ಡದಾಗಿ ಬಿಟ್ಕೊಂಡು ನೀವು ಈ ಥರ ಎಲ್ಲ ದೊಡ್ಡದಾಗಿ ಮಾಡ್ಕೋಬೋದು. ಹೀಗೆಲ್ಲ ಮಾಡಿಕೊಂಡು ನೀವು ಪ್ರಾಕ್ಟೀಸ್ ಅನ್ನೋದನ್ನು ಮಾಡಿ, ಯೂಸ್ ಆಗುತ್ತೆ ಅಂತ ಹೇಳ್ಕೊಟ್ಟಿದ್ದೀನಿ. ನೋಡಿ ಟ್ರೈ ಮಾಡಿ. ಇದನ್ನೇ ಜಾಸ್ತಿ ಹೊತ್ತು ತೋರಿಸ್ಕೊಳ್ಳೋದು ಬೇಡ ಫ್ರೆಂಡ್ಸ್. ಹೇಳಿದ್ದೀನಿ ಈ ಥರ ಇನ್ವಿಟೇಷನ್ ಇದ್ದರೆ ನೀವು ಆದಷ್ಟು ಕಟ್ ಮಾಡಿಟ್ಕೊಂಡು ಈ ರೀತಿ ಎಲ್ಲ ಚಿತ್ರ ಬಿಟ್ಕೊಂಡು ಮಾರ್ಕ್ ಮಾಡಿಕೊಂಡು ನೀವು ಪ್ರಾಕ್ಟೀಸ್ ಅನ್ನೋದನ್ನು ಮಾಡಿ ಆದಷ್ಟು ಬೇಗ ಕಲಿತೀರಿ. ಯಾಕೆಂದರೆ ಏನು ಡಿಸೈನ್ ಮಾಡೋದು ಇವತ್ತು, ಯಾವ ಥರ ಬಿಡೋದು ಅಂತ ಯೋಚನೆ ಮಾಡ್ತಿರ್ತೀವಲ್ವ ಕಲಿಯುವಾಗ, ಆಗ ಇದೂ ಯೂಸ್ ಆಗುತ್ತೆ. ನೋಡಿ ಇದನ್ನು ಅಷ್ಟೇ, ಇಲ್ಲಿ ಸುತ್ತ ಇದನ್ನು ಕಟ್ ಮಾಡಿಬಿಟ್ರೆ ನೋಡಿ ನಿಮಗೆ ಯಾವ ಡಿಸೈನ್ ಬೇಕು, ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಮಾತ್ರ ಕಟ್ ಮಾಡಿ ಇಟ್ಕೊಳ್ಳಿ. ನೋಡಿ ಇಲ್ಲಿ ಪೂರ್ತಿ ಹೀಗೆ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಬೇಗ ಬೇಗ ಕಟ್ ಮಾಡ್ಕೊಂಡಿದ್ದೀನಿ, ನೀವು ನಿಧಾನವಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ ಹೀಗಿರುತ್ತೆ ಅಲ್ವಾ, ನೋಡಿ ಹೀಗೆ ಇಟ್ಕೊಂಡ್ರೆ ನೀಟಾಗಿ ಇಲ್ಲಿ ಮಾಡ್ಕೋಬೋದು. ಅಲ್ಲಿ ನೀಟಾಗಿ ಕಟ್ ಮಾಡ್ಕೊಳ್ಳಿ. ನಾನು ಅರ್ಜೆಂಟಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ಈಗ ಪೂರ್ತಿ ನೀಟ್ ಮಾಡ್ತಾ ಇದ್ದರೆ ಟೈಮ್ ಅದಕ್ಕೆ ಓಡುತ್ತೆ. ನೋಡಿ ಈ ರೀತಿ ಎಲ್ಲ ಬರುತ್ತೆ. ಚಿಕ್ಕದಾಗಿ ಕರು ಹಾಕೋತೀವಿ ಅಂದರೆ ಈ ರೀತಿ ಇಟ್ಕೊಂಡು ಈಗ ಕರು ಶೇಪನ್ನು ಮಾಡಿಕೊಂಡು ಮಧ್ಯದಲ್ಲಿ ಒಂದು ಫ್ಲವರ್ನ ಹಾಕಿ ಇದನ್ನು ಒಂದು ರೀತಿ ಡಿಸೈನ್ ಆಗಿ ಮಾಡ್ಕೋಬೋದು. ಈ ರೀತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಬನ್ನಿ ಈಗ ಡಿಸೈನ್ ಹೇಳ್ಕೊಡ್ತೀನಿ. ಹಾಗೆ ಫ್ರೆಂಡ್ಸ್ ಈ ರೀತಿ ಫ್ಲೈನಲ್ಲಿ ಇರುತ್ತೆ ಅಲ್ವಾ ಇನ್ವಿಟೇಷನ್, ಈ ರೀತಿ ಫ್ಲೈನಲ್ಲಿ ಇನ್ವಿಟೇಷನ್ ಆದರೂ ಹೋಗ್ಬೋದು, ಇಲ್ಲ ಪಾಲ್ಸ್ ಒಂದು ಕಾರ್ಡ್ಗಳಿರುತ್ತಲ್ವ ಇದನ್ನಾದರೂ ಯೂಸ್ ಮಾಡ್ಕೊಬಿಟ್ಟು ನೀವು ನೋಡಿ ಇವೆರಡರಲ್ಲಿ ಯಾವುದನ್ನಾದರೂ ಯೂಸ್ ಮಾಡ್ಕೊಳ್ಳಿ. ಈ ರೀತಿ ಇಟ್ಕೊಂಡು ನಾನು ಕರು ಶೇಪ್ ಎಲ್ಲ ಹೇಳ್ತೀನಲ್ವ ನಿಮಗೆ, ಹಿಂಗೆ ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ನಿಮಗೆ 1 ಇಂಚಿಗೆ ಬೇಕೋ 1/2 ಇಂಚಿಗೆ ಬೇಕೋ ನೋಡಿಕೊಂಡು ನೋಡಿ ಹೀಗೆ ಕರೆಕ್ಟಾಗಿ ಒಂದು ಸ್ಟ್ರೈಟ್ ಲೈನನ್ನು ಹಾಕೊಳ್ಳಿ. ನೀವು ಸ್ಟ್ರೈಟ್ ಲೈನ್ನ ಹಾಕೊಂಡಾದ್ಮೇಲೆ ಈ ರೀತಿ, ಹಾಗೂ ನಿಮ್ಗೆ ಇಲ್ಲಿ ಕರು ತೊಗೊಳಕ್ಕೆ ಬರ್ತಾ ಇಲ್ಲ ಅಂದರೆ ಈ ಮಾಮೂಲಿ ರಂಗೋಲಿ ಬಿಡುವಾಗ ನೋಡಿ ಮಧ್ಯದಲ್ಲಿ ಒಂದೊಂದು ಚುಕ್ಕಿ ಇಡ್ತೀವಲ್ವ, ಹೀಗೆ 2 ಚುಕ್ಕಿಗಳ ಮಧ್ಯೆ ಒಂದು ಚುಕ್ಕಿ ಇಡ್ತೀವಲ್ವ, ಹೀಗೆ ಮಧ್ಯದಲ್ಲಿ ಸೆಂಟ್ರಲ್ಲಿ ಇಟ್ಕೊಂಡು ನೋಡಿ ಈ ರೀತಿನೂ ತೊಗೋಬೋದು. ಆ ಚುಕ್ಕಿ ಮೇಲೆ ಹೀಗೆ ಬರ್ಬೋದು. ಹೀಗೆ ಕರ್ವ್ ಶೇಪನ್ನು ಈಗಲೂ ಮಾಡ್ಕೋಬೋದು. ಈ ರೀತಿ ಮಾಡಿಕೊಂಡು ನೀವು ಇಲ್ಲಾಂದರೆ ಒಂದೇ ಸೈಜಲ್ಲಿ ಒಂದು ಮೆಜರ್ಮೆಂಟ್ ಮಾಡಿಕೊಂಡು ಹೀಗೆ ಮಾಡ್ಕೊಳ್ತೀರಾ. ನಾನೀಗ ಇದು ಬೇಗ ಬೇಗ ಫಾಸ್ಟಾಗಿ ತೋರಿಸ್ತೀನಿ, ನೀವು ಮಾಡ್ಕೊಳ್ಳೋರು ಒಂದು ಐಡಿಯಾಸಿಗೆ ಅಂತ ತೋರಿಸ್ತಾ ಇದ್ದೀನಿ. ನೀವು ಈ ರೀತಿ ಮಾಡಿ ಇಟ್ಕೊಳ್ತೀವಿ ಅಂದರೆ ನೀವು ಒಂದೇ ಸೈಜಲ್ಲಿ ನಿಧಾನವಾಗಿ ಒಂದು ಅಳತೆಗೆ ಮಾಡ್ಕೊಂಡು ಇಟ್ಕೊಳ್ಳಿ. ಈ ರೀತಿ ಮಾಡಿಕೊಂಡು ನೀವು ಇಲ್ಲ ಒಂದು ಅರ್ಧ ಇಂಚಿಗೆ ಹಾಕ್ತೀರಿ ಅಂತ ಅಂದ್ಕೊಳ್ಳಿ. ನಮಗೆ ಚಿಕ್ಕದಾಗಿ ಬೇಕು ಅನ್ನೋದಾದರೆ ಹೀಗೆ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. 1/4 ಇಂಚು, 1.5 ಇಂಚು, 2 ಇಂಚು, ಹೀಗೆ ನಿಮಗೆ ಎಷ್ಟು ಇದಾಗಿ ಬೇಕು, ಏನು ಡಿಸೈನ್ ಕ್ರಿಯೇಟ್ ಮಾಡ್ತಿದ್ದೀರಿ ಅದ್ರ ಮೇಲೆ ಇದನ್ನು ಡಿಪೆಂಡ್ ಆಗುತ್ತೆ. ಅದಕ್ಕೋಸ್ಕರ ನೋಡಿ ಇವೆಲ್ಲ ಹೇಳ್ಕೊಡ್ತೀವಿ ಅಂದರೆ ಪೇಷನ್ಸಿಂದ ನಿಧಾನವಾಗಿ ಹೇಳ್ಕೊಡ್ಬೇಕು. ನಾನು ಅರ್ಜೆಂಟಲ್ಲಿ ಹೇಳ್ಕೊಡ್ತೀನಿ ಅಂದರೆ ಇದು ನನಗೂ ಕಂಫರ್ಟಬಲ್ ಆಗಲ್ಲ, ನಿಮಗೂ ಅರ್ಥ ಆಗಲ್ಲ. ಈ ರೀತಿ ಮಾಡಿಕೊಂಡ್ರೆ ನೀವು ನೋಡಬೇಕು ಅಂದರೆ ಒಂದು ಕಟರ್ ಸಹಾಯದಿಂದ ಹೀಗೆ ನೀಟಾಗಿ ಕಟ್ ಮಾಡ್ಕೊಳ್ಳಿ. ನಾನು ಹೇಳ್ತಿದ್ದೀನಿ, ಐಡಿಯಾಸ್ ಕೊಡ್ತಾ ಇದ್ದೀನಿ ಅಷ್ಟೇ. ಹೀಗೆ ದೊಡ್ಡದಾಗಿ ಬೇಕು ಅಂದರೆ ದೊಡ್ಡದಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಈ ರೀತಿ ಕಟ್ ಮಾಡಿಕೊಂಡು ಆಮೇಲೆ ನೀವು ಕ್ಲಾತ್ ಮೇಲೆ ಈ ರೀತಿ ಇಟ್ಕೊಂಡು ನೋಡಿ ಅದೇ ಅಳತೆಯಲ್ಲಿ ನೀವು ಮಾಡ್ಕೋಬೋದು. ನಾನು ಇಲ್ಲಿ ನೀಟಾಗಿ ಕಟ್ ಮಾಡ್ಕೊಂಡಿಲ್ಲ, ನಿಮ್ಗೆ ತೋರ್ಸೋಕ್ಕೆ ಒಂದು ಐಡಿಯಾಸಿಗೆ ಅಂತ ನೀವು ನೀಟಾಗಿ ಮೂಲೆ ಶೇಪನ್ನು ಕೊಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಇದೇ ಥರ ನೀವು ಕರ್ವ್ ಶೇಪನ್ನು ಮಾಡಿಕೊಂಡು ಮಾಡ್ಕೋಬೋದು. ಹೀಗೆ ಅದೇ ಹೇಳ್ತೀವಿ. ದೊಡ್ಡದಾಗಿ ಮಾಡ್ಕೊಳ್ತೀವಿ ಅಂದರೆ ಹೀಗೆ ಕ್ಲಾತ್ ಮೇಲೆ ಹೀಗೆ ಹಾಕೋಬೋದು. ಈ ರೀತಿ ಕಟ್ ಮಾಡಿ ಇಟ್ಕೊಳ್ಳೋದ್ರಿಂದ ಯೂಸ್ ಆಗುತ್ತೆ. ನೋಡ್ಕೊಳ್ಳಿ, ನೀವು ಕಲಿತಿರೋರಾದರೆ ಈ ರೀತಿ ಮಾಡಿ ಇಟ್ಕೊಂಡು ಯಾವುದಾದ್ರೂ ಡಿಸೈನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಈಗ ಮಾಮೂಲಿ ನೀವು ಈ ಥರ ಲೈನ್ಸ್ ಓದ್ ಕ್ಲಾಸಲ್ಲೆಲ್ಲ ಹೇಳ್ಕೊಟ್ಟಾಗೆ ಈ ರೀತಿ ಲೈನ್ಸ್ಗಳು, ಫ್ಲವರ್ಗಳು ಈ ರೀತಿ ಎಲ್ಲ ಕಲ್ತಿದ್ದೀರಿ ಅಲ್ವಾ. ಈಗ ನೀವು ಆದಷ್ಟು ಈ ರೀತಿ ಹಾಕೊಳ್ಳಿ. ಸ್ಟ್ರೈಟ್ ಲೈನನ್ನು ಹಾಕ್ಕೊಂಡು ಹೀಗೆ ಕರು ಶೇಪಲ್ಲಿ ಫ್ರಂಟ್ ನೆಕ್ ಶೇಪಲ್ಲಿ ಡಿಸೈನಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ನೋಡ್ಕೊಳ್ಳಿ. ಈ ರೀತಿ ಹಾಕ್ಕೊಂಡು ಕರು ಶೇಪನ್ನು ಸ್ಟ್ರೈಟಾಗಿ ಫ್ಲವರು ಎಲ್ಲ ಕಲ್ತಾದ್ಮೇಲೆ ಈ ರೀತಿ ಕರು ಮಾಡ್ಕೊಳ್ಳೋದನ್ನು ಕಲ್ತ್ಕೊಳ್ಳಿ. ಕರು ಶೇಪಲ್ಲಿ ಹೀಗೆ ಒಂದೆರಡು ಈ ಫ್ರೇಮ್ ಏನಿದೆ ಅಷ್ಟಕ್ಕೂ ಎಷ್ಟಾಗುತ್ತೆ ಅಷ್ಟು ಹೀಗೆ ಹಾಕ್ಕೊಂಡು ಕರುವಲ್ಲಿ ನೀವು ಡಿಸೈನ್ ಮಾಡೋದನ್ನು ಕಲ್ತ್ಕೊಳ್ಳಿ. ಇದನ್ನೆಲ್ಲ ನೀಟಾಗಿ ಕಲ್ತ್ಕೊಳ್ಳಿ ಫ್ರೆಂಡ್ಸ್. ಆಮೇಲೆ ಬಾಲ್ ಚೈನು, ಸ್ಟೋನ್ ಚೈನು ಎಲ್ಲನೂ ಕಲಿಯುವಂತೆ. ಫಸ್ಟ್ ಥ್ರೆಡ್ ವರ್ಕನ್ನು ನೀಟಾಗಿ ಕಲ್ತ್ಕೊಳ್ಳಿ. ಥ್ರೆಡ್ ವರ್ಕ್ ಬಂದರೆ ಆಮೇಲೆ ನೀವು ಬಾಲ್ ಚೈನು, ಸ್ಟೋನ್ ಚೈನ್ ಎಲ್ಲನೂ ಹಾಕೋಬೋದು. 2ಕ್ಕೆ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ದೊಡ್ಡದಾಗಿ ಬರಲಿ ಅಂದರೆ 3ಕ್ಕೂ ಸೆಟ್ ಮಾಡಿ ಇಟ್ಕೋಬೋದು.
ನಾವು ಮಿಷಿನ್ ಫಾಸ್ಟನ್ನು ಎಷ್ಟು ಫಾಸ್ಟಾಗಿ ಇಟ್ಕೊಂಡಿರ್ತೀವಿ ಅಷ್ಟೇ ಫಾಸ್ಟಾಗಿ ನಮ್ಮ ಕೈನೂ ಮೂವ್ ಆಗಬೇಕು. ಅದು ಫಾಸ್ಟ್ ಆಗ್ಬಿಟ್ಟು ನಮ್ಮ ಕೈ ಸ್ಲೋ ಆಗಬಾರ್ದು, ನಮ್ಮ ಕೈ ಸ್ಲೋ ಆಗ್ಬಿಟ್ಟು ಅದು ಫಾಸ್ಟ್ ಆಗಬಾರ್ದು. ಅದೇನು ಫಾಸ್ಟ್ ಇರುತ್ತೆ ಅದ್ರ ತಕ್ಕನಾಗೆ ನಾವು ಇಲ್ಲಿ ರಿಂಗನ್ನು ಮೂಮೆಂಟ್ ಮಾಡಬೇಕು, ಇಲ್ಲಾಂದರೆ ಅಲ್ಲಿ ನೀಟಾಗಿ ಬರೋದಿಲ್ಲ. ನೋಡಿ ಈ ರೀತಿ ಮಾಡಿಕೊಂಡು ಆದಷ್ಟು ಈ ಕರು ಶೇಪ್ ಬರೋ ಹಾಗೆ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕಷ್ಟೇ. ನೋಡಿ ಈ ರೀತಿ ಶೇಪ್ ಅನ್ನೋದನ್ನು ಮಾಡ್ಕೊಳ್ಳಿ. ಆದಷ್ಟು ಕರು ಶೇಪ್ ಎಲ್ಲ ಹಾಕೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈ ರೀತಿ 2 ಲೈನನ್ನು ಹಾಕೊಂಡಾದ್ಮೇಲೆ ಮಧ್ಯದಲ್ಲಿ ಬೇಕಾದ್ರೆ ನೀವು ಬಾಲ್ ಚೈನ್ ಅಥವಾ ಸ್ಟೋನ್ ಚೈನನ್ನು ಆ್ಯಡ್ ಮಾಡ್ಕೋಬೋದು, ಅದನ್ನು ಚೆನ್ನಾಗಿ ಕಾಣುತ್ತೆ. ಇಲ್ಲ ಅಂತ ಅಂದರೆ ನೀವು ಬುಟಾಸ್ ಅದನ್ನು ಹಾಕೋಬೋದು, ಇಲ್ಲ ಜಿಗ್ಜಾಗ್ ಶೇಪ್ ಬರುತ್ತಲ್ಲ ಅದನ್ನು ಹಾಕೋಬೋದು. ಒಳಗಡೆ ಯಾವ ರೀತಿ ಇಲ್ಲ ರೈಸ್ ಸ್ಟಿಚ್ ಅಂತ ಬರುತ್ತೆ, ನಾನು ಇನ್ನೂ ನಿಮಗೆ ತೋರಿಸ್ಕೊಟ್ಟಿಲ್ಲಲ್ಲ ಫ್ರೆಂಡ್ಸ್, ಅದು ತೋರಿಸ್ಕೊಡ್ತೀನಿ. ಯಾವ್ದನ್ನಾರು ಸರಿ ಹಾಕೋಬೋದು, ಇಲ್ಲಾಂದರೆ ಬಾಕ್ಸ್ ಟೈಪ್ ಹಾಕ್ತೀವಿ ಅಂದರೆ ಅದನ್ನು ಹಾಕೋಬೋದು. ನೋಡಿ ಅದನ್ನು ಈಸಿ ಇದೆ, ಏನಿಲ್ಲ. ಸ್ವಲ್ಪ ದೂರಕ್ಕೆ ಈ ರೀತಿ ಒಂದೊಂದು ಲೈನನ್ನು ಹಾಕ್ಕೊಂಡು ಮಧ್ಯಕ್ಕೆ ಬುಟ್ಟಾಸ್ ಹಾಕ್ಬೋದು, ಇಲ್ಲ ಒಂದೊಂದು ಕುಂದನ್ನು ಸ್ಟೋನ್ಗಳು ಬರುತ್ತಲ್ವ ಅದನ್ನು ಅಂಟಿಸ್ಕೋಬೋದು, ಅದನ್ನು ಚೆನ್ನಾಗಿ ಕಾಣುತ್ತೆ. ನಾನಿಲ್ಲಿ ಸುಮ್ಮನೆ ನಿಮಗೆ ತೋರಿಸ್ಕೊಡೋಕ್ಕೆ ಅಂತ ಹಾಕಿದ್ದೀನಿ, ಅದು ಟೈಮ್ ಇಲ್ಲ ನನಗೆ, ಅರ್ಜೆಂಟಾಗಿ ಮಾಡ್ತಾ ಇರೋದ್ರಿಂದ ಅಷ್ಟು ಮೆಜರ್ಮೆಂಟಲ್ಲಿ ಬರ್ತಾಯಿಲ್ಲ. ಆದ್ರೂ ಒಂದು ಐಡಿಯಾಸಿಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ಇದಕ್ಕೆ ನಾನು ಫ್ರೀ ಬಿಟ್ಕೋತೀನಿ, ಸೆಟ್ ಮಾಡ್ಕೊಳ್ಳೋದಿಲ್ಲ. ನೋಡಿ ಈ ರೀತಿ ಬಾಕ್ಸ್ ಟೈಪ್ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಕಾಣುತ್ತಿದ್ದು. ಬರೀ ಇದೇ ರೀತಿ ಹಾಕೋಬೇಕು ಅಂತ ಏನಿಲ್ಲ, ನೀವು ಮಾಮೂಲಿ ಸ್ಕ್ವೇರ್ ಶೇಪಲ್ಲಿ ಎಲ್ಲದರಲ್ಲೂ ಹಾಕೊಂಡು ಕಲಿಬೇಕು. ಈ ರೀತಿ ಹಾಕ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿ, ಏಕೆಂದರೆ ಮೂಲೆಗಳಲ್ಲಿ ಹೇಗೆ ತೊಗೋಬೇಕು, ಹೇಗೆ ಮಾಡಬೇಕು ಅನ್ನೋದೆಲ್ಲ ನೀಟಾಗಿ ಬರುತ್ತೆ. ನೋಡಿ ಈ ರೀತಿ ಕರು ಶೇಪಲ್ಲಿ ಮತ್ತು ಸ್ಕ್ವೇರ್ ಶೇಪಲ್ಲಿ, ವಿ ಶೇಪಲ್ಲಿ ಎಲ್ಲ ನೀವೇ ಬಿಟ್ಕೊಂಡು ನೆಕ್ಕು ಏನು ಬರುತ್ತೆ, ಬ್ಲೌಸ್ಗೆ ನೆಕ್ ಯಾವ್ಯಾವ ಶೇಪ್ ಬರುತ್ತೆ ಆ ರೀತಿ ಶೇಪೆಲ್ಲನೂ ಹಾಕೋಕ್ಕೆ ಆದಷ್ಟು ಟ್ರೈ ಮಾಡ್ಕೊಳ್ಳಿ. ನೀವೇ ಬಿಟ್ಕೊಳ್ಳಿ. ಈ ರೀತಿ ಮಾಮೂಲಿ ಶೇಪ್ಗಳೆಲ್ಲ ಬರುತ್ತೆ ಅಲ್ವಾ, ಆಲ್ರೆಡಿ ನೀವೆಲ್ಲ ಬ್ಲೌಸ್ ಹೊಲಿಸೋದ್ರಿಂದ ಬ್ಲೌಸಲ್ಲಿ ಶೇಪು ಹೇಗೆ ಬರುತ್ತೆ ಅನ್ನೋದೆಲ್ಲ ಗೊತ್ತಿರುತ್ತೆ. ಈ ರೀತಿ ಕ್ರಿಯೇಟ್ ಮಾಡ್ಕೊಳ್ಳಿ. ಕಾಣಿಸ್ತಿದೆಯಾ ನೋಡಿ, ಈ ರೀತಿ ಈ ರೀತಿ ಅಂದರೆ ಈ ರೀತಿ ಎಲ್ಲ ನಾವು ಆಲ್ರೆಡಿ ಬ್ಯಾಕ್ ನೆಕ್ಕಿಗೆ ಯಾವ ಥರ ಡಿಸೈನ್ ಮಾಡ್ಕೋತೀವಿ ಆ ರೀತಿ ಎಲ್ಲ ಆದಷ್ಟು ಈ ರೀತಿ ಬರ್ಕೊಂಡು ನೀವು ಇದನ್ನು ಶೇಪನ್ನು ಪ್ರಾಕ್ಟೀಸ್ ಮಾಡಿ. ಇದೆಲ್ಲ ಸ್ವಲ್ಪ ಬಂದಿರುತ್ತೆ, ಇದೆಲ್ಲ ನಾವು ಥ್ರೆಡ್ ಎಲ್ಲ ತೊಗೋಬೇಕು, ಆಗ ಫಿನಿಶಿಂಗ್ ಅನ್ನೋ ಚೆನ್ನಾಗಿ ಕಾಣುತ್ತೆ. ಇದಕ್ಕೇ ನೀವು ಸುತ್ತ ಯಾವ ಥರ ಬೇಕಾದ್ರೂ ನೀವು ಕ್ರಿಯೇಟ್ ಮಾಡ್ಕೋಬೋದು. ಡಬಲ್ ಕಲರಲ್ಲಿ ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸೋದು.
ನಾನು ಸಿಂಗಲ್ ಕಲರಲ್ಲೇ ಹಾಕೊಳ್ತಾ ಇದ್ದೀನಿ. ನೀವು ಪ್ರಾಕ್ಟೀಸ್ ಮಾಡುವಾಗ ಹಾಕೊಳ್ಳಿ, ನಿಮ್ಮ ವರ್ಕನ್ನು ನೋಡಿ ನಿಮಗೆ ಖುಷಿ ಆಗುತ್ತೆ, ಅಷ್ಟು ನೀಟಾಗಿ ಬರುತ್ತೆ ಇದೆಲ್ಲ ಮಾಡಿಕೊಂಡ್ರೆ. ಈ ಮಿಷಿನಲ್ಲಿ ದೊಡ್ಡದಾಗಿ ಏನೂ ಪ್ರಾಬ್ಲಮ್ ಬರೋದಿಲ್ಲ. ಇದೇ ರೀತಿ ಬರೀ ಥ್ರೆಡ್ ಕಟ್ ಆಗೋದು, ಇಲ್ಲಾಂದರೆ ಅಲ್ಲಿ ಥ್ರೆಡ್ ನೀಟಾಗಿ ಬರಲಿಲ್ಲ ಅಂದರೆ ಈ ರೀತಿ ಗಂಟು ಹಾಕೊಳ್ಳೋದು. ಸಣ್ಣ ಪ್ರಾಬ್ಲಮ್ ಫ್ರೆಂಡ್ಸ್, ಅಷ್ಟೇ ಸಣ್ಣದಾಗಿ ಇರುತ್ತೆ. ಬರೀ ಒಂದು ಥ್ರೆಡ್ಡು ಒಂದು ಕೇಸಲ್ಲಿ ಅಥವಾ ಇಲ್ಲಿ ಟೆನ್ಷನ್ ಏನಿದೆ ಅಲ್ಲಿ ಸೂಜಿ ದಾರ ಈ ಥರ ಬರೀ ಸಣ್ಣ ಪ್ರಾಬ್ಲಮಲ್ಲೇ ನಮಗೆ ಪ್ರಾಬ್ಲಮ್ ಕೊಡೋದು. ಅದನ್ನು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಇರುತ್ತೆ, ನಾವು ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ನೋಡಿ ಇಲ್ಲಿ ಥ್ರೆಡ್ಡು ನೀಟಾಗಿ ಬರ್ತಾ ಇಲ್ಲ, ಅದಕ್ಕೆ ವೈಟ್ ಥ್ರೆಡ್ಡು ಮೇಲೆ ಕಾಣಿಸ್ತಾ ಇದೆ. ಸ್ವಲ್ಪ ಅದನ್ನು ನಾವು ಅಬ್ಸರ್ವ್ ಮಾಡಿಕೊಂಡ್ರೆ ಸರಿ ಮಾಡ್ಕೋಬೋದು. ನಮಗೆ ಎಲ್ಲಿ ಏನು ಪ್ರಾಬ್ಲಮ್ ಆಗ್ತಿದೆ ಅನ್ನೋದು ಗೊತ್ತಾಗುತ್ತೆ ಅಷ್ಟೇ. ನೀವು ಬಿಗಿನರ್ಸ್ಗಳು ಸ್ವಲ್ಪ ಬೇಕು ಅಂದರೆ ನೀವು ಈ ರೀತಿ ಸ್ಟ್ರೈಟು ಈ ರೀತಿ ಬೇಕಾದರೆ ಮಾರ್ಕನ್ನು ಮಾಡಿಕೊಂಡು ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಮಾರ್ಕ್ ಮಾಡ್ಕೊಂಡು ಮಾಡಿದ್ರೆ ಎಲ್ಲೆಲ್ಲಿ ಬರಬೇಕು ಲೀಫ್ಗಳು ಅನ್ನೋದನ್ನು ನೋಡ್ಕೊಂಡು ಬೇಕಾದರೆ ಮಾಡ್ಕೊಳ್ಳಿ. ನೀವು ಬೇಕು ಅಂದರೆ ನಾನು ರೌಂಡ್ ಶೇಪ್ ಮಾಡೋದಕ್ಕೆ ಈ ಥರ ಹೇಳಿದ್ನಲ್ವಾ, ಈ ರೀತಿ ರೌಂಡ್ ಶೇಪ್ ಆಗೋದಕ್ಕೆ ಒಂದು ಕ್ಯಾಪು ಅಥವಾ ಇದನ್ನು ಇಟ್ಕೊಳ್ಳಿ ಅಂತ. ಅದನ್ನೇ ಬೇಕು ಅಂದರೆ ಈಗ ಅರ್ಧದಲ್ಲಿ ಇಟ್ಕೊಂಡು ಈಗ ಕರು ಶೇಪನ್ನು ಕೊಟ್ಕೊಂಡು ಸೇಮ್ ಅದೇ ಮೆಜರ್ಮೆಂಟಲ್ಲೂ ಸಹ ಹಾಕೋಬೋದು. ಈ ರೀತಿ ಆ ಕಡೆ ಈ ಕಡೆ ಒಂದು ಹಾಕೊಳ್ಳಿ, ಈಗ ಸೆಂಟರಲ್ಲಿ ಒಂದು ಹಾಕೊಳ್ಳಿ. ನೀವಿಲ್ಲಿ ಚಿಕ್ಕದಾಗಿ ಹಾಕ್ತೀವಿ ಅಂದರೆ ಎರಡನ್ನೂ ಸಹ ಮಧ್ಯದಲ್ಲಿ ಹಾಕೋಬೋದು. ನಾನಿಲ್ಲಿ ಒಂದನ್ನೇ ಹಾಕಿ ತೋರಿಸ್ತಾ ಇದ್ದೀನಿ, ಏಕೆಂದರೆ ನಾನು ಸುಮ್ಮನೆ ಶಾಂಪಲ್ ನಿಮ್ಗೆ ತೋರ್ಸೋಕ್ಕೆ ಅಂತ ಮಾಡ್ತಿರೋದ್ರಿಂದ. ನೀವು ಚಿಕ್ಕದಾಗಿ ಬೇಕು ಅಂದರೆ ಇನ್ನೂ ಜಾಸ್ತಿ ಪೆಟಲ್ಗಳನ್ನ ಮಾಡ್ಕೋಬೋದು. ನಿಮಗೆ ಯಾವ ಡೈರೆಕ್ಷನಲ್ಲಿ ಹಾಕೋಕ್ಕಾಗುತ್ತೆ ಆ ಡೈರೆಕ್ಷನಲ್ಲಿ ಹಾಕಿ, ಯಾಕೆಂದರೆ ನೀವು ಎಲ್ಲ ಥರನೂ ತಿರುಗಿಸ್ಕೊಳ್ಳೋದು ಕಲೀಲಿ ಅಂತ ನಾನು ನೋಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ಈ ರೀತಿ ಎಲ್ಲ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಕಲ್ತಾದ್ಮೇಲೆ ಹಾಗೆಯೇ ಮಾಡೋದನ್ನು ಸಹ ತೋರಿಸ್ಕೊಡ್ತೀನಿ ಮುಂದೆ ಕ್ಲಾಸಸ್ಗಳಲ್ಲಿ. ನೋಡಿ ಈ ರೀತಿ ಬೇಕು ಅಂದರೆ ನೀವು ಏನಿಲ್ಲಿ ಪೆಟಲ್ಗಳಿದೆ ಅದ್ರ ಸುತ್ತ ಔಟ್ಲೈನು ಸಹ ಮಾಡ್ಕೊಳ್ಳಿ. ನಾನು ಒಂದು ಕ್ಲಾಸಲ್ಲೆಲ್ಲ ಹೇಳ್ಕೊಟ್ಟಿದ್ದೀನಿ ಔಟ್ಲೈನ್ ಯಾವ ರೀತಿ ಕೊಟ್ಕೊಳ್ಳೋದು ಅಂತ. ನೋಡಿ ಈ ರೀತಿ ಕ್ರಿಯೇಟನ್ನು ಮಾಡ್ಕೊಳ್ಳಿ. ಯಾವ ಥರ ಬೇಕು ನಿಮಗೆ ಡಿಸೈನು, ಮ್ಯಾಂಗೋ ಶೇಪು ಅಥವಾ ಫ್ಲವರ್ ಶೇಪು ಯಾವುದಾದ್ರೂ ಸರಿ ನೀವು ಕ್ರಿಯೇಟ್ ಮಾಡ್ಕೋಬೋದು. ನಾನು ಹೇಳಿದ್ನಲ್ಲ ಮ್ಯಾಂಗೋ ಶೇಪು ಈ ರೀತಿ ಮ್ಯಾಂಗೋ ಶೇಪ್ ಹೇಳಿದ್ನಲ್ವಾ, ಇದನ್ನು ಒಂದನ್ನೇ ಕಟ್ ಮಾಡಿಕೊಂಡು ಇಲ್ಲೇನು ಒಂದೊಂದು ಪಾಯಿಂಟನ್ನು ಒಂದೊಂದು ಇಂಚಿಗೆ ಅಥವಾ ನೋಡ್ಕೊಳ್ಳಿ ಎಷ್ಟು ಬರುತ್ತೆ ಅಂತ, 3/4 ಇಂಚು ಅಥವಾ 1 ಇಂಚು ಇಲ್ಲ 1.5 ಇಂಚು ಎಷ್ಟು ಗ್ಯಾಪ್ ಬೇಕು ನೋಡಿಕೊಂಡು ಒಂದನ್ನು ಕಟ್ ಮಾಡಿಕೊಂಡು ಅದನ್ನೇ ಈ ರೀತಿ ನೋಡಿ ಈ ರೀತಿ ಮಾಡ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಇಲ್ಲೇನು ನಾನು ಪೆಟಲ್ಗಳನ್ನ ಹಾಕಿದ್ದೀನಿ ಅಲ್ಲಿಗೆ ಬೇಕಾದರೆ ನೀವು ಮ್ಯಾಂಗೋನ ಮಾರ್ಕ್ ಮಾಡ್ಕೊಂಡು ಬೇಕಾದ್ರೆ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಆದಷ್ಟು ಚೆನ್ನಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಫ್ರೆಂಡ್ಸ್, ಅಷ್ಟೇ ಹೇಳ್ತೀನಿ. ನೋಡಿ ಈ ರೀತಿ ಬೇಕು ಅಂದರೆ ನೀವು ಇಲ್ಲಿ ಡಬಲ್ ಕಲರಲ್ಲಿ ಹಾಕ್ತೀವಿ ಅಂದಾಗ ನೋಡಿ ಈ ರೀತಿ ನಾವು
ಬ್ಲೌಸ್ಗಳಿಗೆ ಹಾಕುವಾಗ ಡಬಲ್ ಕಲರ್ ಇರುತ್ತಲ್ವ, ಅದರಲ್ಲಿ ಮಧ್ಯಕ್ಕೆ ಹೀಗೆ ಬುಟ್ಟಾಸನ್ನು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಕಲರ್ ಕಾಂಟ್ರಾಸ್ಟಲ್ಲಿ ಹೀಗೆ ಒಂದೊಂದು ಬುಟ್ಟಾಸನ್ನು ಹಾಕೊಳ್ಳಿ, ತುಂಬ ಚೆನ್ನಾಗಿ ಕಾಣುತ್ತೆ. ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್. ಹಾಗೆ ನಾನೊಂದು ಡಿಸೈನ್ ಹಾಕಿದ್ದೀನಿ, ಕೊನೆಯಲ್ಲಿ ತೋರಿಸ್ಕೊಡ್ತೀನಿ ಯಾವ ರೀತಿ ಇದೆ ಅದು ಡಿಸೈನು ಅಂತ. ನೀವೇನಾದರೂ ಮಾಡ್ಕೋತೀವಿ ಅಂದರೆ ಟ್ರೈ ಮಾಡಿ ನೋಡಿ, ಇಲ್ಲಾಂದರೆ ನೀವು ವರ್ಕ್ ಮಾಡದೇ ಇರೋರಾದರೆ ಯಾರ ಹತ್ರನಾದ್ರು ವರ್ಕ್ ಮಾಡಿಸ್ಕೊಳ್ತೀವಿ ಅಂದರೆ ಒಂದು ಡಿಸೈನನ್ನು ತೋರಿಸ್ಕೊಡ್ತೀನಿ. ನಿಮಗೆ ಇಷ್ಟ ಆದರೆ ಬೇಕಾದರೆ ನೀವು ಹಾಕೋಬೋದು. ನೋಡಿ, ಈ ರೀತಿ ರಿಮೂವ್ ಮಾಡ್ಕೊಬಿಡಿ ಥ್ರೆಡನ್ನು. ಹಾಕೊಂಡಾದ್ಮೇಲೆ ನೋಡಿ ಸಿಂಪಲಾಗಿ ಎಷ್ಟು ನೀಟಾಗಿ ಹಾಕೋಬೋದು. ಗ್ರ್ಯಾಂಡ್ ಅಂದರೆ ಹೇಳಿದೆ ಅಲ್ವಾ, ಸ್ಟೋನ್ ಚೈನು ನೋಡಿ ಇದನ್ನು ಹಿಂಗೆ ಹಾಕೊಂಡು ಇದ್ರ ಮುಂದೆ ಏನು ಪ್ಲೇಸ್ ಇದೆ ಈ ಪ್ಲೇಸಲ್ಲಿ ಸ್ಟೋನ್ ಚೈನು ಒಂದು ಸ್ಟಾರ್ಟಿಂಗ್ ಸ್ಟಿಚ್ಚನ್ನು ಹಾಕೊಂಡು ಬಾಲ್ ಚೈನು ಸ್ಟೋನ್ ಚೈನು ಬಾಲ್ ಚೈನ್ ಹಾಕಿ ಅದ್ರ ನೆಕ್ಸ್ಟ್ ಬೇಕು ಅಂದರೆ ನಾವು ಇದನ್ನು ಮಾಡಿಕೊಂಡ್ರೆ ಇಷ್ಟು ಗ್ಯಾಪಲ್ಲಿ ಚೆನ್ನಾಗಿ ಬರುತ್ತೆ. ನೀವು ಪ್ರಾಕ್ಟೀಸನ್ನು ಮಾಡಿ ಫ್ರೆಂಡ್ಸ್ ಮೊದಲು, ಆಮೇಲೆ ನಿಮಗೇನೆ ಡಿಸೈನ್ಸ್ಗಳೆಲ್ಲ ಎಷ್ಟು ನೀಟಾಗಿ ನಮಗೆ ಕಲಿವಾಗ ಅನಿಸ್ತಿರ್ತದೆ ನಾವು ಯಾವಾಗ ಈ ರೀತಿ ಬ್ಲೌಸ್ಗಳಿಗೆಲ್ಲ ವರ್ಕ್ ಮಾಡೋದು ಅಂತ. ಆದಷ್ಟು ಬೇಗ ಕಲ್ತ್ಕೊಳ್ಬೇಕು ಅಂದರೆ ನೋಡಿ ಇಲ್ಲಿಗೆ ಸ್ಟೋನನ್ನು ಹಾಕೋಬೋದು. ಸ್ಟೋನ್ ಬೇಡ ಥ್ರೆಡ್ ವರ್ಕೆ ಬೇಕು ನಮಗೆ, ಸ್ಟೋನ್ ವರ್ಕ್ ಬೇಡ ಅಂದವ್ರಿಗೆ ಬೇಕು ಅಂದರೆ ನೀವು ಪುಟ್ಟಾಗಿ ಸ್ಟೋನ್ ಬದಲು ಇದನ್ನೇ ಪುಟ್ಟಾಗಿ ಹಾಕೋಬೋದು. ಈ ರೀತಿ ಮಾಡಿಕೊಂಡು ಇಲ್ಲಿ ಮಧ್ಯದಲ್ಲಿ ಗ್ಯಾಪ್ ಕೊಟ್ಟರೆ ಚೆನ್ನಾಗಲ್ಲ ಫ್ರೆಂಡ್ಸ್. ಇಲ್ಲಿಗೂ ಅಷ್ಟೇ ಒಂದೊಂದು ಲೀಫು ಅಥವಾ ಮ್ಯಾಂಗೋ ಶೇಪು ಏನಾದ್ರೂ ಹಾಕೊಳ್ಳಿ. ಯಾಕೆಂದರೆ ನಾವು ವರ್ಕನ್ನು ಮಾಡಿದಾಗ ಆದಷ್ಟು ಪಕ್ಕ ಎಲ್ಲ ಡಿಸೈನ್ಸ್ ಇದ್ದರೆ ಚೆನ್ನಾಗಿ ಕಾಣೋದು. ಹೀಗೆ ಮಧ್ಯದಲ್ಲಿ ಒಂದೊಂದು ಲೀಫ್ ಡಿಸೈನ್ ಬೇಕಾದರೆ ಹಾಕೋಬೋದು. ನನ್ನ ಮಿಷಿನು ಒಂದೊಂದ್ಸಲ ಸ್ಟ್ರಕ್ ಆದಾಗುತ್ತೆ, ಏನಕ್ಕೇನು ಗೊತ್ತಿಲ್ಲ. ಒಂದೊಂದ್ಸಲ ನೀಟಾಗಿ ಬರ್ತಿರುತ್ತೆ, ಸುಮ್ಮನೆ ವರ್ಕ್ ಆಗ್ತಾನೆ ಇರೋಣ ಅನ್ನೋಷ್ಟು ಸೂಪರಾಗಿ ಬರ್ತಾ ಇರುತ್ತೆ. ಒಂದೊಂದ್ಸಲ ಸ್ಟ್ರಕ್ ಆದಾಗ ಆಗ್ತಾಯಿದೆ, ಯಾಕೆ ಅಂತ ಗೊತ್ತಿಲ್ಲ. ಏಕೆಂದರೆ ನಾನು ಜಾಸ್ತಿ ಯೂಸು ಮಾಡ್ತಾ ಇಲ್ಲ, ಏನಾದ್ರು ವರ್ಕ್ ಇದ್ದಾಗ ಅಷ್ಟೇ ಆಗ್ತಾಯಿದ್ದೀನಿ, ಅದಕ್ಕೆ ಅಂತಲೂ ಗೊತ್ತಿಲ್ಲ. ಇಲ್ಲ ಟೈಮಿಂಗ್ಸ್ ಚೇಂಜ್ ಇರುತ್ತೆ ಅಂತ ಹೇಳ್ತಾರೆ, ಹಾಗೇನಾದರೂ ಹಂಗೆ ಆಗುತ್ತೋ ನನಗೆ ಗೊತ್ತಿಲ್ಲ, ಏನಕ್ಕೆ ಹಂಗೆ ಆಗ್ತಿದೆ ಅಂತ. ಆದ್ರೂ ಸ್ವಲ್ಪ ಥ್ರೆಡ್ ಏನಾದ್ರು ಇದಾದರೆ ಹಾಗೆ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ವರ್ಕನ್ನು ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ನೋಡಿದ್ರಾ, ಒಂದು ಸಿಂಪಲಾಗಿ ಈಗ ತಾನೇ ಕಲಿತಾ ಇದ್ದೀರಿ ಅನ್ನೋರು ಈ ರೀತಿ ಡಿಸೈನ್ ಹಾಕಿದ್ರೆ ನಿಮಗೆ ಎಷ್ಟು ಖುಷಿ ಆಗುತ್ತಲ್ವಾ. ನೋಡಿ ಈ ರೀತಿ ಎಲ್ಲ ಕ್ರಿಯೇಟ್ ಮಾಡಿಕೊಂಡು ಆದಷ್ಟು ಈಗ ಕರು ಶೇಪನ್ನು ಹಾಕ್ಕೊಂಡು ಸ್ಕ್ವೇರು ರೌಂಡು ಎಲ್ಲ ಹಾಕ್ಕೊಂಡು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ನಾನು ಫ್ರೀ ಆದಾಗ ಕ್ಲಾಸ್ಗಳನ್ನ ಹಾಕ್ಕೊಡ್ತೀನಿ. ಫ್ರೀ ಅಂತ ಏನಿಲ್ಲ ಫ್ರೆಂಡ್ಸ್, ಫ್ರೀ ಮಾಡ್ಕೊಳ್ಳೋಕೆ ಆದಾಗ ಈಗ ನೋಡಿ ಈಗ ನಾನು ನಿಮಗೆ ವೀಡಿಯೋ ಮಾಡಿ ಮತ್ತು ಎಡಿಟ್ ಮಾಡಿ ಎಲ್ಲ ಇದು ಮಾಡ್ತೀನಿ ಅಂದ್ರೂ ಕನಿಷ್ಠ ಪಕ್ಷ ನನಗೆ ಇಲ್ಲಿ, ಯಾಕೆಂದರೆ ಇಲ್ಲಿ ನಾನು ಹಾಕೋ ಪ್ರಾಬ್ಲಮ್ ಎಲ್ಲ ನಿಮಗೆ ಏನಾದ್ರು ನೋಡಿ ವೈಟ್ ಥ್ರೆಡ್ ಎಲ್ಲ ಬಂತು, ಈಗ ಅದನ್ನೆಲ್ಲ ತೋರಿಸ್ಕೊಳ್ಳೋಕ್ಕಾಗೋದಿಲ್ಲ, ಸ್ಕಿಪ್ ಮಾಡ್ತೀನಿ ಮತ್ತು ಸ್ವಲ್ಪ ಫಾಸ್ಟ್ನು ಮಾಡ್ತೀನಿ, ಯಾಕೆಂದರೆ ಲಾಂಗ್ ಆಗುತ್ತೆ ವೀಡಿಯೋ. ಅದಕ್ಕೋಸ್ಕರ ಇಲ್ಲಿ ನಿಜವಾಗ್ಲೂ ನಾವು ಒಂದು ವೀಡಿಯೋ ಮಾಡ್ತೀವಿ ಅಂದರೆ 1 ಅವರ್ ಆದರೂ, 3/4 ಗಂಟೆ 1 ಅವರ್ ಆದರೂ ಇಲ್ಲಿ ನಾವು ಮಾಡಬೇಕಾಗುತ್ತೆ. ವೀಡಿಯೋದಲ್ಲಿ ತೋರಿಸಿದಷ್ಟು ಫಾಸ್ಟಾಗಿ ಆಗೋದಿಲ್ಲ. ಆಗಲಿ ನಿಮಗೋಸ್ಕರ ಸ್ವಲ್ಪ ನೈಟು ಸ್ವಲ್ಪ ವರ್ಕ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕ್ಲಾಸ್ ಹಾಕಿ ಎಲ್ಲ ಪಾಪ ಅವತ್ತಿಂದ ಅಂತ ಹಾಕ್ತಾಯಿದ್ದೀನಿ. ಈ ರೀತಿ ಎಲ್ಲ ಟ್ರೈ ಮಾಡಿ ಫ್ರೆಂಡ್ಸ್. ಹಾಗೆ ಇನ್ವಿಟೇಷನ್ ಡಿಸೈನ್ ಹೇಳಿದ್ನಲ್ಲ, ಅದನ್ನು ನೋಡ್ಕೊಳ್ಳಿ, ನಿಮ್ಗೆ ಯೂಸ್ ಆದರೆ ಈ ರೀತಿ ಕಟ್ ಮಾಡಿ ಇಟ್ಕೊಳ್ಳಿ, ಲೆಂತೆ ಇಟ್ಕೊಳ್ಳೋಕೆ ಹೋಗ್ಬೇಡಿ.
ಒಂದು ಸ್ಯಾರಿ ಬ್ಲೌಸಿಗೆ ವರ್ಕನ್ನು ಮಾಡಿದ್ದೆ, ಅದನ್ನು ನಿಮಗೆ ಡಿಸೈನನ್ನು ತೋರಿಸ್ತೀನಿ. ಮತ್ತು ನೋಡಿ, ಇದನ್ನು ನೀಟಾಗಿ ಪ್ರಾಕ್ಟೀಸ್ ಅನ್ನೋದನ್ನು ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆಯೇ ಇದೇ ರೀತಿ ನನಗೆ ಸಪೋರ್ಟಿವ್ ಆಗಿರಿ. ಹಾಗೆಯೇ ಒಳ್ಳೊಳ್ಳೆ ಕಮೆಂಟ್ಸ್ಗಳನ್ನ ಕೊಡೋದ್ರಿಂದ ನನಗೂ ವೀಡಿಯೋ ಮಾಡಬೇಕು ಹಾಕಬೇಕು ಅನ್ನೋದು ಒಂದ್ಸಲಿ ಬರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ನನಗೆ ಲೈಕ್ ಮಾಡಿ. ಹಾಗೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನಗೆ ಯಾವಾಗಲೂ ಸಪೋರ್ಟಿವ್ ಆಗಿರಿ ಅಂತ ಕೇಳ್ಕೊಳ್ತೀನಿ. ನಿಮ್ಮ ಒಳ್ಳೊಳ್ಳೆ ಕಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬನ್ನಿ ನಿಮಗೆ ಡಿಸೈನನ್ನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಈ ಡಿಸೈನ್ ಹೇಗಿದೆ? ತುಂಬ ಚೆನ್ನಾಗಿದೆ ಅಲ್ವಾ? ಈ ರೀತಿ ಇಲ್ಲಿ ಫ್ಲವರ್ ಡಿಸೈನ್ ಬರೋ ಬದಲು ಬಾರ್ಡರಲ್ಲಿರೋ ಬ್ರೌನ್ ಕಲರ್ ಪೂರ್ತಿ ಫ್ಲೈನ್ ಆಗಿ ಬಂದಿದ್ರೆ ತುಂಬ ಚೆನ್ನಾಗಿ ಕಾಣೋದು. ಇದು ಪೂರ್ತಿ ಹೈಲೈಟ್ ಆಗಿ ಕಾಣೋದು. ಆದರೆ ಇಲ್ಲಿ ಸ್ವಲ್ಪ ಫ್ಲವರ್ಸ್ ಡಿಸೈನ್ ಬರೋದ್ರಿಂದ ಸ್ವಲ್ಪ ಅಷ್ಟು ರಿಚ್ ಆಗಿ ಕಾಣಿಸ್ತಿಲ್ಲ, ಆದ್ರೂ ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ, ಏನು ಮಾಡೋಂಗಿಲ್ಲ, ಕಾಂಟ್ರಾಸ್ಟ್ ಕಲರಲ್ಲಿ ಅವ್ರು ಏನು ಬ್ಲೌಸ್ ಪೀಸ್ ಕೊಟ್ಟಿರ್ತಾರೆ ಅದರಲ್ಲಿ ನಾವು ಮಾಡಬೇಕಾಗುತ್ತೆ ನೋಡಿ. ಇಲ್ಲಿ ಇನ್ನೂ ನಾನು ಸ್ಲೀವ್ ಬ್ಲೌಸಿಗೆ ಇಲ್ಲಿ ವರ್ಕನ್ನು ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ರಿಂಗ್ ತೆಗೆದಿಲ್ಲ, ಹಾಗೆ ಬಿಟ್ಟಿದ್ದೀನಿ ನೋಡಿ. ಇದು ಫ್ರಂಟ್ ಡಿಸೈನ್. ಇನ್ನು ಸ್ಲೀವ್ ಡಿಸೈನ್ ತೋರಿಸ್ತೀನಿ ನೋಡಿ. ಸ್ಲೀವ್ ಡಿಸೈನು ಹೀಗಿದೆ. ಹೇಳಿದ್ನಲ್ಲ, ಪ್ಲೈನ್ ಆಗಿ ಮೆರೂನಲ್ಲೇ ಪೂರ್ತಿ ಇದ್ದಿದ್ರೆ, ಈ ಕಲರಲ್ಲಿ ಇದ್ದಿದ್ರೆ ಇಲ್ಲಿ ವರ್ಕ್ ಮಾಡೋಂಥದ್ದು ತುಂಬ ಹೈಲೈಟ್ ಆಗಿ ತುಂಬ ಚೆನ್ನಾಗಿ ಕಾಣೋದು ನೋಡಿ ಫ್ರೆಂಡ್ಸ್. ನಿಮಗೂ ಈ ರೀತಿ ಡಿಸೈನ್ ಇಷ್ಟ ಆದರೆ ಹಾಕೊಳ್ಳಿ.